ಹರಸಾಹಸ ಮಾಡ್ಲಿಕ್ಕೆ ಅದು ಇವತ್ತಿಗೂ ಅವ್ನು ಭ್ರಷ್ಟರಪ್ಪ ಅಂತೇಳಿ ಶಿಕ್ಷೆ ಕೊಡಿಸೋವಾಗ ಯಾಕಾಗಿಲ್ಲ? ಒಳ್ಳೆಯ ಪ್ರಯತ್ನ ಮಾಡಬೇಕಾಗಿತ್ತು, ತಿದ್ದುಪಡಿ ಮಾಡಬೇಕಾ? ಖರೇನ ಭ್ರಷ್ಟರನ್ನ ಉಡಿಸಬೇಕಾ? ನೀವು ಅದು ಹೇಳ್ಕೊಂಡು ಬಂದಿದ್ದೀರಿ ಇಲ್ಲಿವರೆಗೆ. ಆದರೆ ಇಲ್ಲಿವರೆಗೆ ನಿಮ್ಮ ಇಡಿಯಿಂದ ನಿಮ್ಮ ಇಡೀ ಇವತ್ತು ಕೇವಲ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡ್ತದೆ. ಕೇಜ್ರಿವಾಲ್ ಇರ್ಬೋದು, ಮಮತಾ ಬ್ಯಾನರ್ಜಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ನಿಮ್ಮ CBI ಇಡಿ. ಬಿ ಜೆ ಪಿಯಲ್ಲಿ ಯಾರು ಅಂಥ ಜನನೇ ಇಲ್ವಾ? ಎಲ್ಲರೂ ಸಜ್ಜನರ, ಸಾಪ್ ತೊಳ್ಕೊಂಡವ್ರ, ಥೋಡ ಸ್ವಚ್ಛ ಇದ್ದವ್ರ, ನಿರ್ಮ ಹಾಕ್ಕೊಂಡು. ಅವ್ರ ರಾಜಕೀಯ ಎಲ್ಲ ಭಾಳ ಪ್ರಾಮಾಣಿಕನ. ಯಡಿಯೂರಪ್ಪಗೆ ಶಿಕ್ಷೆ ಆಗಲಿಲ್ಲ. ಅದೇ ಕಾರಣಕ್ಕೆ ಉಳಿದು ಇನ್ನೂ ಅನೇಕರಿದ್ದಾರೆ, ಸಾಲಲ್ಲ, ಒಂದಲ್ಲ ಎರಡಲ್ಲ ಮೂರಲ್ಲಿದ್ದಾರೆ. ಅವ್ರಿಗೆ ಯಾಕೆ ಆಗಲಿಲ್ಲಪ್ಪ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತು ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ. ಇರಲಿ, ಅಡ್ಡಿಲ್ಲ, ಕಾನೂನು ತರ್ತಾ ಇದ್ದೀರಿ, ತೊಗೊಂಡು ಬರ್ರಿ, ಬೆಸ್ಟ್ ಅದ. ಭ್ರಷ್ಟರಿಗೆ ಶಿಕ್ಷೆ ಆಗಬೇಕು. ಇಲ್ಲಿ ಭ್ರಷ್ಟಾಚಾರ ಹೋಗು. ಯಾಕೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಭ್ರಷ್ಟಾಚಾರ. ಹಾಗಿದ್ರೆ ಲೋಕಪಾಲನೆ ಯಾಕೆ ಮಾಡ್ತಾಯಿಲ್ಲ ಇಲ್ಲಿವರೆಗೆ? ನೀವು 11 ವರ್ಷ ಆಯಿತು. ಅದಕ್ಕೆ ಮೊದಲು ಅಣ್ಣಾ ಹಜಾರೆ ಅವರು ಹೋರಾಟ ಮಾಡಿದರು. ಕೇಜ್ರಿವಾಲ್ ಮಾಡಲಿಲ್ಲ, ಮತ್ತು ಬೇರೆ ಲೋಕಾಯುಕ್ತ ಅವರು ಮಾಡಲಿಲ್ಲ, ನೀವು ಮಾಡಲಿಲ್ಲ. ನಿಮ್ಮ ರಾಜ್ಯದಲ್ಲಿ ಗುಜರಾತ್ದಲ್ಲಿ ನೀವು ಲೋಕಾಯುಕ್ತಕ್ಕೆ ಪೂರ್ಣ ಅಧಿಕಾರ ಕೊಡಲಿಲ್ಲ. ಇಲ್ಲಿ ಸಿದ್ದರಾಮಯ್ಯವರು ಪೂರ್ಣ ಅಧಿಕಾರ ಇಲ್ಲಿ ಲೋಕಾಯುಕ್ತಕ್ಕೆ ಕೊಟ್ಟಿಲ್ಲ. ಮತ್ತೆಲ್ಲ ತಂದು ಎಲ್ಲಿ ಸೇರಿಸೋದು? ಸರ್ಕಾರದ